ಏನ್ ಅಡಿಗೆ ಮಾಡ್ತೀನಿ ನೋಡಿ, ಕಿಚನ್ ಕ್ಲೀನ್ ಮಾಡಿದ್ದೀನಿ, ಅದನ್ನು ಕಳ್ಸಿದೀನಿ ನೋಡಿ. ಅನ್ನ ಸಾಂಬಾರು ಮತ್ತೆ ಎಲ್ಲಾನು ನೋಡಿ, ಮಜ್ಜಿಗೆ ತಾವಿಂದು ಕಳಿಸ್ತೀನಿ ನಾನು, ನೋಡ್ಕೊಳ್ಳಿ ಸರಿನಾ. ಇದೆಲ್ಲ ಹಿಂಗ್ ಕಳ್ಸಿದಿನಲ್ಲ, ಇವ್ರು ಊಟ ಹಾಕೊಳಕ್ ಬಂದರು ಮುಚ್ಚಲ್ಲ. ನಿನ್ನೆ ಉದಾಹರಣೆಗೆ ಈ ಹುಡುಗಿ ಮೊನ್ನೆ ಈ ಹುಡುಗಿ ಏನ್ ಮಾಡಿದ್ರು, ಅದೇ BBMನವರಲ್ಲ ಅವ್ರೇನ್ ಮಾಡಿದ್ರು, ಇವರು ಯಾರಪ್ಪ BB ಅದೇ ಇತರರವರಲ್ಲ ಅವ್ರಿಗೆ ಕಂಪ್ಲೇಂಟ್ ಮಾಡ್ತಿದ್ರು. ನೀರ್ ಇರ್ಲಿಲ್ಲ, ನೀರ್ ಇಲ್ದೆ ಹೋದಾಗ ಸಾರ್ಗೆ ರಿಲೇಷನ್ ತೀರೋಗಿದ್ರು, ಬಿಡ್ದಿಗೆ ಹೋಗಿದ್ರು. ಆವಾಗ ನನ್ಗೂ ಜ್ವರ, ಬೇಕಾದ್ರೆ ರಿಪೋರ್ಟ್ ಎಲ್ಲ ಅದೇ ತೋರಿಸ್ತೀನಿ. ತಿನ್ನೋಂತ ಅಡಿಗೆಯಲ್ಲಿ ಹುಳ ಇರುತ್ತೆ, ನಾನು ಕಲ್ಪನಾ ಅನ್ನೋರು ಅಲ್ಲಿ ಉಸ್ತುವಾರಿ ನೋಡ್ಕೊಳ್ಳೋಂಥವ್ರು, ಅವ್ರ ಗಮನ ಕೇಳಿದ್ರು ಅವ್ರು ಕೇಳಲ್ಲ. ನಾನು ಕೇಳ್ತೀನಿ ಸರ್, ಇಲ್ಲಿ ಹೇಳ್ತೀನಿ ಕೇಳಿ. ಆವಾಗ ಅದಾಯ್ತಾ, ಇಲ್ಲಿ ಬಂದಿರೋ ಸನ್ಯಾಸ ಇಷ್ಟೇ ಸರ್. ಆಮೇಲೆ ನನ್ಗೆ ಅವ್ರೇನ್ ಹೇಳಿದ್ರು, ಮತ್ತೆ ಆಂಟಿ ನಾನು ಬಾತ್ರೂಮ್ಗೆ ಹೋಗ್ಬೇಕು, ನೀರ್ ತಂದ್ಕೊಡಿ ಅಂದ್ರು. ದುಡ್ಡು ಕೊಟ್ಟೆ, ನೀರ್ ಒಡ್ಸಿದ್ರು, ನೀರೆಲ್ಲ ಒಡ್ಸಿ ಎಲ್ಲ ಆಯ್ತು, ಡೇಟ್ ಆಗಿದ್ದೀನಿ ಅಂದ್ರು. ಆಮೇಲೆ ನಾನೇ ಎಲ್ಲಾರ್ಗು ಗೊತ್ತಿಲ್ದಂಗೆ ಹೀಟ್ರ್ ಹಾಕಿ ಸ್ನಾನಕ್ಕೂ ನೀರ್ ಕೊಟ್ಟೆ. ಇವ್ರು ಬಂದ ತಕ್ಷಣ ಸ್ನಾನ ಮಾಡಲ್ಲ, ಎಣ್ಣೆ ಹೊಡಿತಾರೆ, ಕಬಾಬು ಇದೆಲ್ಲ ತತ್ತಾರೆ, ಹೋಗಿ ಟ್ಯೂಷರಿಂಗ್ ಎಲ್ಲಿ ಕಾಲೇದಲ್ಲಿ ಮನಿ ಕೊಬಿಡ್ತಾರೆ ಬಾಕ್ಲಕ್ಕಂದು. ಯಾವ ಅವ್ರೇನೆ BBMನವ್ರೆ ಎಲ್ಲ ಹುಡುಗರು ಕಂಪ್ಲೇಂಟ್ ಮಾಡ್ತಿದ್ರು. ಆದ್ರೂ ನಾನು ಹೇಳಕ್ ಹೋಗ್ಲಿಲ್ಲ. ಫ್ರಿಡ್ಜ್ ಅಲ್ಲಿ BBMನವ್ರ ಆಫೀಸ್ನವ್ರು ಬಂದಾಗ ನೀವು ಮಡಿಗ್ದೆ ಹೋದ್ರೆ ಅಲ್ಲಿ ಲಾಕ್ ತೆಗಿಯಕ್ ಬಿಡ್ಬೇಕಲ್ವಾ, ಅವ್ರನ್ನ ಬಿಡ್ಲೇ ಇಲ್ಲ ಇವ್ರು. ಇಲ್ಲ 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 ಹಣ್ಗಳಾಗೆ ಬಿಡ್ಬೇಡಿ ಅಂತ ಹೇಳ್ಬಿಟ್ರು ಸರ್. ಈಗ ಅವರು ಒಂದಷ್ಟು ಫೋಟೋಸ್ ವಿಡಿಯೋಸ್ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ತೋರಿಸಿ ಸರ್, ನನ್ನ ನೋಡಿದ್ರೆ ನೀವು ಹಂಗ ಕಾಣಿಸ್ತೀವ ಸರ್. ನಾವು ಇಲ್ಲಿ ನೋಡಿ, ರಾತ್ರಿನಾಗ ಇವ್ರು ಮುಂದೆಲ್ಲ ಇದು ಕೈ ಇಟ್ಕೊಂಡು ಗುದ್ದಾಡ್ತಿದ್ರು. ನನ್ನ ಹತ್ರ ಬಂದ್ರೆ ಕೇಳಿ, ನನ್ನ ಹತ್ರ ಬಂದ್ರಲ್ಲ ಇಲ್ಲಿ ನೋಡಿ, ಅನ್ನ ಸರ್, ಅನ್ನ ಸೀದೋಗಿತ್ತು. ಅನ್ನ ಇವ್ರು ಜಗಳ ಬಿಡ್ಸಕ್ ಬಂದಲ್ಲ, 1 ಅವರ್ ರೈಸ್ ಇಟ್ಬಿಟ್ಟು ಬಂದ್ರೆ ಸೀದೋಗಲ್ವಾ ನೋಡಿ, ಸೀದೋಗಿತ್ತು. ಇದು ನಾನು ತೆಗ್ದಿಟ್ಟಿದ್ದೀನಿ. ಅದ್ ಬಿಟ್ರೆ ಆಮೇಲೆ ಜಿರಳೆ ಗೋಡೆ ಮೇಲೆ ಹೋಯ್ತಾ ಇದಾರೆ ಹತ್ರ ಸರ್. ಎಷ್ಟು ಗಂಟೆಗೆ ನಾನು ತೆಗ್ದಿರೋದು ನೋಡಿ, ಎಷ್ಟು ಗಂಟೆ ಊಟಕ್ಕೆ ಬಂದವ್ರೆ ನೋಡಿ, ಇಷ್ಟು ಗಂಟೆ ಊಟಕ್ಕೆ ಬಂದಿದ್ದಾರೆ ಅವರು. ಆವಾಗ ಜಿರಳೆ ಅದೇ ಓನರ್ ಕಡೆ ನೀನು ನಮ್ ಕಡೆ ನಿಂತ್ಕೋ, ನಿನ್ಗೆ ಬೇರೆ ಕಡೆ ಕೆಲಸ ಕೊಡಿಸ್ತೀನಿ. ಓನರ್ಗೆ ನಾವು ಟಾರ್ಚರ್ ಮಾಡೋಣ, ನೀನು ಒಬ್ಳು ನಮ್ ಕಡೆ ಬಂದ್ರೆ ಸರಿ ಆಗುತ್ತೆ, ನೀನು ಬರಲ್ವಲ್ಲ ಅಂತ ಅವ್ರು ಸರ್ ನನ್ಗೆ ಕೆಲಸ ಕೊಟ್ಟಿದ್ದಾರೆ ಸರ್. ನಾನು ಸುಳ್ಳು ಪಳ್ಳು ಹೇಳಲ್ಲ, ಸುಳ್ಳು ಹೇಳಿ ಆದ್ರೂ ನಮ್ ಮಕ್ಳಿದ್ದಾರೆ ಇಬ್ರು, ನನ್ಗೂ ನಿಮ್ಮ ವಯಸ್ಸಿನರು, ಒಳ್ಳೇದಾಗುತ್ತಾ ಸುಳ್ಳು ಹೇಳಿದ್ರೆ. ಅದಕ್ಕೆ ನಾನೆಂದೆ ಓನರ್ ಉಂಟು ನೀವುಂಟು, ನನ್ನ ಮಧ್ಯದಲ್ಲಿ ಎಳಿಬೇಡಿ ಅಂದೆ. ಕುಡಿಯಕ್ ನೀರ್ ಕೇಳಿದ್ರು, ಊಟ ಮಾಡ್ತಾ ಇದ್ದೆ. ಇದೇ ಹುಡುಗಿ ಸಾಕ್ಷಿ, ಇಲ್ಲಿ ನೋಡಿ 2 ಇದೆ ನೀರಿನ ಟ್ಯಾಂಕು. ಕುರುಬ್ರಳ್ಳಿಗೆ ಹೋಗಿ ಊಟ ಮಾಡೋದ್ ಬಿಟ್ಬಿಟ್ಟು ತಂದೆ ಸರ್. ತತ್ಲೇನೆ ಇವ್ರೇನ್ ಮಾಡ್ಬಿಟ್ರು, ಮತ್ತೆ ನೀರಿಲ್ಲ ಕುಡಿಯಕ್ಕೆ ಅಂದ್ಬಿಟ್ಟು ಹುಡುಗಿರೆಲ್ಲರನ್ನು ಕರ್ಸಿ ಅಲ್ಲೆಲ್ಲ ಓನರ್ಗೂ ಇವ್ರಿಗೂ ಮಾತು ಏನ್ ನಡೀತು ಗೊತ್ತಿಲ್ಲ ಸರ್. ನಾನು ಹೋಗಿ ಅಮೌಂಟ್ ಇತ್ತು ತಕೊಂಡೋಗಿ ಇವ್ರನ್ನೇ ಗಾಡಿ ಪೆಟ್ರೋಲ್ ಹಾಕ್ಸಿ 100 ರೂಪಾಯಿಗೆ ಕುರುಬ್ರಳ್ಳಿಲಿ ಕ್ಯಾನ್ ತಕೊಂಡಿ ಎಲ್ಲ ಸುತ್ತಾಡ್ಕೊ ಬಂದ್ವಿ. ನೋಡಿ 2 ಕ್ಯಾನು ನೋಡಿ, ಇದೊಂದ್ ಕ್ಯಾನು ಇಲ್ಲೊಂದ್ ಕ್ಯಾನು. ನೀರ್ ತಂದ್ಮೇಲೆ ಸಮಸ್ಯೆ ಮುಗಿತಲ್ವಾ ಸರ್. ಹುಡುಗಿರೆಲ್ಲರನ್ನು ಕೆಳಗಡೆ ಕರ್ಕ ಬಂದು ಇಲ್ಲೆಲ್ಲ ಗುಂಪ್ಕಂಡ್ಸ್ಕೊಂಡಿ ಬರ್ದೆ ಹೋದ್ರೆ ನಿಮ್ಗೆ ಮೆಟ್ನಲ್ಲಿ ಹೊಡಿತೀನಿ ಇವತ್ತರಕ್ಕೆ. ಈಗ ನೀವು ಬರ್ಬೇಕು ಕೆಳಕ್ಕೆ, ನನ್ನ ಪವರ್ ಏನು ಅಂತ ತೋರಿಸ್ತೀನಿ. ನಾನು BBMನಳು, ನಾನು ಏನ್ ಮಾಡಕ್ಕೂ ಏಸಲ್ಲೇ ನನ್ಗೆ ಎದುರಿಸೋದು ಸರ್. ಬೆತ್ತಲ ಸೇವೆಲ್ ಕುಣಿಸ್ತೀನಿ ನೀನು ಓನರ್ ಕಡೆನೇ ಆದ್ರಿ ಅಂತ. ನಾನು ಓನರ್ ಕಡೆ ಆಗ್ಲಿ ಸರ್, ಅವ್ರು ರೆಂಟ್ ಕೊಡ್ತಾರೆ, ನಾನು ಕೆಲಸ ಮಾಡ್ತೀನಿ, ಕರೆಕ್ಟ್ ಅಲ್ವಾ ಸರ್. ಅದು ಈಗ ಇಲ್ದ ಸುಳ್ಳು ಹೇಳಿದ್ರೆ ನಂಗೆ ಒಳ್ಳೇದಾಗುತ್ತಾ. ಈಗ ನಾನು ಅಡಿಗೆ ಮಾಡಿರೋದು ಇಲ್ಲೇ ಫೋಟೋಗಳಿವೆ, ಡೈಲಿ ಇದು ಬೇಕಾದ್ರೆ ತಗೊಳ್ಳಿ ನೀವೇ, ನಮ್ಮ ಫೋನ್ನೇ ತಗೊಳ್ಳಿ. ನನ್ನ ಮಕ್ಳು ಬಿಟ್ರೆ ಕಲ್ಪನಾ ಸಾರ್ ಕೆಟ್ಟದಾಗಿ ನನ್ಗೆ ರೆಂಟ್ನೇ ಕೇಳಕ್ ಹೋಗಲ್ಲ ಸರ್. ಇದು 2 ತಿಂಗಳು ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ. ಈಗ ನನ್ ಕೆಲಸ ಏನ್ ಗೊತ್ತಾ, ರೆಂಟ್ ಕೇಳ್ಬೇಕು, ರೆಂಟ್ ಹಾಕ್ಸ್ಬೇಕು, ಹುಡುಗಿರ್ ಬಂದ್ರೆ ಸೇರ್ಸ್ಬೇಕು, ಕ್ಲೀನಿಂಗ್ ನೋಡ್ಕೋಬೇಕು, ಮತ್ತೆ ಇವ್ರದ್ದು ಹೋಗಕ್ ಬರಕ್ ಸೈನ್ ಮಾಡಿಸ್ಕೋಬೇಕು, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ ಸರ್. ಅವರು ಇಷ್ಟು ಓನರನ್ನ ಇಷ್ಟೇ ಅಂದಿದ್ದು ನೋಡಮ್ಮ, ನಾನು ಹೊರಗಡೆ ಇದ್ದೀನಿ, ನೀರ್ ತಂದು ಕೊಡಕ್ ಆಗಲ್ಲ ಅಂತ ಅಂದಿದ್ದಕ್ಕೆ ಇಷ್ಟೆಲ್ಲ ಸರ್. ಯಾರು ಏನು ಕೊಟ್ಟಿಲ್ಲ, ಬಂದು ಕ್ಲೀನ್ ಮಾಡಿ ಅಂತ ವಾರೆಂಟ್ ಕೊಟ್ಬಿಟ್ಟು ಹೋದ್ರು. ನಾವು ಮಾಡಿದೀವಿ ಸರ್. ಇಲ್ಲೆಲ್ಲ ನನ್ನ ಹೆಸರು ಕಲ್ಪನಾ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.